ಸೊ ನಾನು ಒಂದು ಮರೆತು ಬಿಟ್ಟೆ. ಸೊ ಯಾರು ಕೂಡ ಇಲ್ಲಿ ಶಾಂತಿಯುತವಾಗಿ ಹೆರಿಟೇಜ್ ಒಂದು ಕಂಪ್ಲೀಷನ್ ಆಗಬೇಕು ಅಂತ ಹೇಳಿ ಇಲ್ಲಿ ನಾವು ಬಂದದ್ದು. ಯಾರಿಗೆ ಕೂಡ ಇಲ್ಲಿ ಜಗಳ ಮಾಡುವಂತಹ ಯಾವುದೇ ಒಂದು ಇಂಟೆನ್ಷನ್ ಇಲ್ಲ. ಓಕೆ, ಸೊ ಯಾರಿಗಾದ್ರೂ ಇಂಟೆನ್ಷನ್ ಇದ್ದರೆ ಇದನ್ನು ಸ್ಪಾಯ್ಲ್ ಮಾಡಬೇಕು ಅಂದರೆ ಖಂಡಿತವಾಗಿ ನಾವು ಯಾರಿಗೆ ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ಇದು ನೀವು ಮಾಡಿದ್ದೀರಾ ಹೀಗೆ ಮಾಡಿದ್ದೀರಾ ನಾವು ಹೇಳ್ತಾ ಇಲ್ಲ. ಸೊ ಒಂದೇ ಹೇಳ್ತಾ ಇರೋದು ಅಕೌಂಟ್ ಸರಿ ಆಗಬೇಕು. ಮಾನವನ್ ಎಲ್ಲರೂ ಅಲ್ಲಿ ಏನು ಹೇಳೋದು, ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಆಡಿಟಿಂಗ್ ಆಗಬೇಕು ಅಂತ ಕೇಳ್ತಾ ಇರುವಂಥದ್ದು. ಓಕೆ, ಸೊ ಮತ್ತೆ ಯಾರಾದರೂ ಜಗಳ ಮಾಡಿದರೆ, ಇಲ್ಲಿ ಗಲಾಟೆ ಮಾಡಿದರೆ, ಪ್ಲೀಸ್ ರಿಮೆಂಬರ್ ನಾವು ಪೊಲೀಸಿಗೆ ಎಲ್ಲ ಇನ್ಫಾರ್ಮ್ ಮಾಡಿ ಆಗಿದೆ. ಪೊಲೀಸ್ ಕೂಡ ಇದ್ದಾರೆ, ಸಿವಿಲ್ ಡ್ರೆಸ್ಸಲ್ಲಿ ಇದ್ದಾರೆ. ಒಂದು ಕಾಲ್ ಮಾಡಿದರೆ ಕರ್ಕೊಂಡು ಹೋಗ್ತಾರೆ. ದೆನ್ ಐ ಆಮ್ ಟೆಲಿಂಗ್ ಯು, ಹೂವೆವರ್ ಈಸ್ ಮ್ಯಾನ್ ಟ್ರೈ ಟು ಬಿ ಮ್ಯಾನ್ ಹ್ಯಾಂಡಲ್ಡ್, ಯಾರಿಗೆ ಅಬ್ಯೂಸ್ ಮಾಡ್ತಾರೆ ಆ್ಯಕ್ಷನ್ ತಗೊಳ್ತಾರೆ ಪ್ಲೀಸ್. ಸೊ ಗ್ರೂಪಲ್ಲಿ ಆಯಿತು, ನಾಟ್ ಹಿಯರ್. ಓಕೆ, ಸೊ ಯು ಕಮ್ ಟು ದ 18 ಕೇಸ್ ಸಮ್ಮರಿ. ಅದರಲ್ಲಿ ನೋಡಿ ಟೋಟಲ್ ನಾಟ್ ರಿಸೀವೇಬಲ್, ಜಸ್ಟ್ ಗೋ ಟು ರಿಸೀವ್ ಎಷ್ಟುಂಟು 113. ಸೊ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ? ಸೊ 4 ಜನರದ್ದು ಅಂತ ಹೇಳಿದರೆ 72,000 rupees ಡಿಫ್ರೆನ್ಸಸ್ ಬರ್ತಾ ಉಂಟು. ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ನಮಗೆ ಅಕೌಂಟ್ಸ್ ಕೊಡಬೇಕು ಅಂತ ಹೇಳಿ. ಓಕೆ, ಆಡಿಟೆಡ್ ಅಕೌಂಟ್ಸ್ ಹ್ಯಾಸ್ ಟು ಬಿ ಗಿವನ್. ಓಕೆ, ಸೊ ನಾವು ಇವತ್ತಿನಿಂದ ಸ್ಟ್ರಿಕ್ಟ್ಲಿ ನಮಗೆ ಇವತ್ತಿನಿಂದ 1 ತಿಂಗಳ ಒಳಗೆ ನಮಗೆ ಆಡಿಟೆಡ್ ಅಕೌಂಟ್ಸ್ ಕೊಡಬೇಕು. ಓಕೆ, 1 ತಿಂಗಳ ಒಳಗೆ ಆಡಿಟೆಡ್ ಅಕೌಂಟ್ಸ್ ಕೊಡಬೇಕು. ಇಷ್ಟು ದಿನ ಟೈಮ್ ಕೊಟ್ಟಿದ್ದೇವೆ, ಇನ್ನೂ ಸಹ ಟೈಮ್ ಕೊಡ್ತೇವೆ. 1 ತಿಂಗಳು ನಾವು ಎಕ್ಸ್ಟ್ರಾ ಟೈಮ್ ಕೊಡ್ತೇವೆ, ಇದರೊಳಗೆ ನಮಗೆ ಕೊಡಬೇಕು. ಓಕೆ, ಸೊ ಐ ಆಮ್ ಕ್ಲಿಯರ್. ನಾನು ಅಕೌಂಟ್ಸ್ ಬಗ್ಗೆ ನಾನು ಕ್ಲಿಯರ್ ಇದ್ದೇನೆ, ನನ್ನ ಪಾಯಿಂಟ್ಸ್ ಫಿನಿಶ್ ಮಾಡಿದ್ದಾರೆ. ಓಕೆ, ಸೊ ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಸ್ಕ್ರ್ಯಾಪ್. ದಟ್ ಈಸ್ ಆ್ಯಕ್ಚುಲಿ ನಾಟ್ ಅ ಸ್ಕ್ರ್ಯಾಪ್. ಸೊ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಓಕೆ, ಸೊ ಇಲ್ಲಿ ಕೆಲವು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ 2nd ಫ್ಲೋರಲ್ಲಿ ಮತ್ತು ಇಲ್ಲಿ ಸಹ ಸ್ಟೋರ್ ಆಗಿತ್ತು. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ನಿಮಗೆಲ್ಲ ಗೊತ್ತಿದೆ, ನಮ್ಮದು ಕಂಪ್ಲೀಷನ್ ಆಗಲಿಲ್ಲ, ಬಿಲ್ಡಿಂಗ್ ಕಂಪ್ಲೀಷನ್ ಆಗಲಿಲ್ಲ. ಅದರಲ್ಲಿ ಎಂತ ಎಲ್ಲ ಇತ್ತು? ಟೈಲ್ಸ್ ಇತ್ತು, ಕಮೋಡ್ಸ್ ಇತ್ತು, ವಾಶ್ ಬೇಷನ್ಸ್ ಇತ್ತು, ಇದೆಲ್ಲ ತುಂಬ ಥಿಂಗ್ಸ್ ಇತ್ತು. ಮೇ ಬಿ ನನಗನ್ಸ್ತದೆ ಇವನ್ ಕಿಟಕಿದು ವಿಂಡೋಸ್ ಇದು ಫ್ರೇಮ್ಸ್ ಎಲ್ಲ ಇತ್ತು. ಅದು ನಮಗೆ ತುಂಬ ಅಗತ್ಯ ಇತ್ತು. ಓಕೆ, ಸೊ ಅದನ್ನು ಯಾಕೆ ಸ್ಕ್ರ್ಯಾಪ್ ಅಂತ ಕನ್ಸಿಡರ್ ಮಾಡಿದರು ನನಗೆ ಗೊತ್ತಿಲ್ಲ. ಸೊ ಓಕೆ, ಸ್ಕ್ರ್ಯಾಪ್ ಅಂತ ಹೇಳಿ ಡಿಸ್ಪೋಸ್ ಮಾಡಿದರು. ಸೊ ಅದರಲ್ಲಿ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ ಅದರಲ್ಲಿ ಒಂದು ಬೋರ್ವೆಲ್ ಇದೊಂದು ಪೈಪ್ ಸಹ ಇತ್ತು, ವೆರಿ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್ ಬೋರ್ವೆಲ್ ಪೈಪ್ ಇತ್ತು. ಅದನ್ನು ಸಹ ಅದು ಅರೌಂಡ್ 1 lakh rupees ವರ್ತ್. ದಟ್ ಇವನ್ ಅದನ್ನು ಕೂಡ ಸ್ಕ್ರ್ಯಾಪ್ ಅಂತ ಹೇಳಿ ಕೊಟ್ಟು ಬಿಟ್ಟಿದ್ದಾರೆ. 2 loads ಆಫ್ ಥಿಂಗ್ಸ್ ಹ್ಯಾವ್ ಬಿನ್ ಟೇಕನ್ ಫ್ರಮ್ ಹೆರಿಟೇಜ್. ಓಕೆ, ಸೊ ಅದಕ್ಕೆ ಪ್ರೈಸಿಂಗ್ ಯಾರು ಮಾಡಿದ್ದಾರೆ, ಪ್ರೈಸಿಂಗ್ ಎಷ್ಟು ಜನರ ಹತ್ರ ತಗೊಂಡಿದ್ದಾರೆ ಅನ್ನೋದು ನನ್ನ ಕ್ವೆಶನ್. ಓಕೆ, ಅದರಿಂದ ಎಷ್ಟು ಹಣ ಬಂತು, ಪ್ರೈಸಿಂಗ್ ಎಷ್ಟು ಮಾಡಿದ್ದಾರೆ, ಎಷ್ಟು ಜನರ ಹತ್ರ ಮಾಡಿದ್ದಾರೆ, ಎಷ್ಟು ಸ್ಕ್ರ್ಯಾಪ್ ಅಂತ ಇವರು ಕನ್ಸಿಡರ್ ಮಾಡಿದ್ರು, ಅದಕ್ಕೆ ಎಷ್ಟು ಹಣ ಬಂತು. ದಟ್ ಈಸ್ ಮೈ ಸೆಕೆಂಡ್ ಪಾಯಿಂಟ್. ದಟ್ ಹ್ಯಾಸ್ ಟು ಬಿ ಕ್ಲಿಯರ್, ಅದನ್ನು ಕ್ಲಿಯರ್ ಮಾಡಬೇಕು. ಓಕೆ, ದೆನ್ ಕಮ್ ಟು ದ ಥರ್ಡ್ ಪಾಯಿಂಟ್. ಓಕೆ, ಸೊ STP. ಓಕೆ, ಸೊ STPಯಲ್ಲಿ ಹೇಳಿದರು ರೀಸೈಕಲ್ ಆಗ್ತದೆ, ವಾಟರ್ ರೀಸೈಕಲ್ ಆಗ್ತದೆ, ಅದನ್ನು ಎಲ್ಲಿ ಬಿಡೋದು? ಮೇ ಬಿ ಒನ್ ಡೇಗೆ ಒಂದು 1000 liters ಆಫ್ ವಾಟರ್ ಜನರೇಟ್ ಆಗ್ತದೆ. ರೀಸೈಕಲ್ಡ್ ವಾಟರ್ ಈಸ್ ಜನರೇಟೆಡ್. ಓಕೆ, ಗ್ರೂಪಲ್ಲಿ ಆಲ್ ಆಫ್ ಅ ಸಡನ್ ಒಂದು ಆಡಿಯೋ ಹಾಕ್ತಾರೆ. ಸೊ ನಾವು ಪ್ಲಾಮದವರೊಟ್ಟಿಗೆ ಸೇರಿ ಒಂದು ಇದು ಮಾಡಬೇಕು, ಏನು ರೀಜನರೇಟೆಡ್ ವಾಟರ್, ರೀಸೈಕಲ್ಡ್ ವಾಟರನ್ನು ಹೊರಗೆ ಹಾಕಬೇಕು. ಸೊ ಎಲ್ಲಿ ಹಾಕೋದು? ಅದಕ್ಕೋಸ್ಕರ ನಾವು ಪ್ಲಾಮದವರೊಟ್ಟಿಗೆ ಸೇರಿ ಒಂದು ಪೈಪ್ಲೈನ್, ಇಲ್ಲಿಂದ ಪೈತುರ್ಲಿ ತನಕ ಒಂದು ಪೈಪ್ಲೈನ್ ಹಾಕಿ ನೀರನ್ನು ಹೊರಗೆ ಹಾಕೋದು. ಅದಕ್ಕೋಸ್ಕರ ನೀವು ನೋಡಿರ್ಬೋದು ಕೆಳಗೆ ಪೈಪ್ ಸಹ ಬಂದಿದೆ. ಅದರಲ್ಲಿ 1.5 lakh, ದಟ್ ಈಸ್ 1.5 lakh ನಮ್ಮ ಶೇರ್ ಅಂತ ಹಾಕಿದ್ದಾರೆ. ನನ್ನ ಕ್ವೆಶನ್ ಅದು NH ನ್ಯಾಷನಲ್ ಹೈವೇ. ಸೊ ನ್ಯಾಷನಲ್ ಹೈವೇ ನಾಳೆ ದಿನ ಅದು ಇವನ್ ಇಟ್ ಈಸ್ ಕಂಪ್ಲೀಟ್ಲಿ ಅಂಡರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಂಡರ್ ಬರುವಾಗ ನಾವು ಹೇಗೆ, ಸೆಂಟ್ರಲ್ ಗೌರ್ಮೆಂಟ್ ಇದು ಪ್ರಾಪರ್ಟಿ, ಅದು ನಾವು ಹೇಗೆ ಅದರಲ್ಲಿ ನಾವು ಇದನ್ನು ಪೈಪ್ಲೈನ್ ಹಾಕ್ಲಿಕ್ಕಾಗ್ತದೆ? ಸೊ ಇವರು ಯಾರದ್ದಾರದು ಪರ್ಮಿಷನ್ ತಗೊಂಡಿದ್ದಾರಾ? ಯಾರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ? ಸೊ ದಟ್ ಈಸ್ ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್.
ಸೊ ಫೋರ್ತ್ ಪಾಯಿಂಟ್ ಇಸ್ ಎಸ್ ಟಿ ಪಿ ಟ್ಯಾಂಕ್ ಆಗ್ತಾ ಉಂಟು, ಅಪ್ರಿಷಿಯೇಟೆಡ್. ಕೆಲವರೆಲ್ಲ ವಾಲಂಟಿಯರ್ಸ್ ಬಾರಿ ಇಳಿದು ಮಾಡಿ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಬಟ್ ಕ್ವೆಶನ್, ಅದು ಎಲ್ಲಿಯ ತನಕ ಪ್ರೊಫೆಷ್ನಲ್ ಎಕ್ಸ್ಪರ್ಟ್, ಬಿಕಾಸ್ ಅದು 1-2 ವರ್ಷಕ್ಕೆ ಆಗುವಂಥ ಕೆಲಸ ಅಲ್ಲ. ದಟ್ ಶುಡ್ ಲಾಂಗ್ ಅಟ್ ಲೀಸ್ಟ್ ಫಾರ್ 25-30 ಇಯರ್ಸ್. ನಾವು ಪ್ರತಿ ಸಲ 2 ವರ್ಷಕ್ಕೆ ಪುನಃ ಹಣ ತಗೊಳ್ಳುವ ಮಾಡುವ ಇಲ್ಲ. ಸೊ ನನ್ನ ಕ್ವೆಶನ್, ಯಾರು ಇದಕ್ಕೆ ಆರ್ಕಿಟೆಕ್ಟ್ ಒಪಿನಿಯನ್ ತಗೊಂಡಿದ್ದೀರಾ? ಸ್ಟ್ರಕ್ಚರಲ್ ಆರ್ಕಿಟೆಕ್ಟ್, ಸ್ಟ್ರಕ್ಚರಲ್ ಇಂಜಿನಿಯರ್ ಇದು ಒಪಿನಿಯನ್ ತಗೊಂಡಿದ್ದೀರಾ ಇಲ್ವಾ? ಸೊ ಇದು ನನ್ನ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಬಿಕಾಸ್ ನಾಳೆ ದಿನ ನಾವು ಎನ್ ಒ ಸಿ ಆಗುವ, ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಎನ್ ಒ ಸಿ ಆಗಬೇಕು. ಎಸ್ ಟಿ ಪಿ ಇಸ್ ಮಸ್ಟ್. ಮಿಸ್ಟರ್ ರಶೀದ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಲಿಟಲ್ ಲೈಟರ್? ಓಕೆ, ಸೊ ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನಮಗೆ ಎನ್ ಒ ಸಿ ಸಿಗಬೇಕು. ಅವ್ರು ಬರ್ತಾರೆ, ಇಲ್ಲಿ ಬಂದು ಇವನ್ ಇಂಜಿನಿಯರ್ ಹತ್ರ ಮಾತಾಡ್ತಾರೆ ಯಾವ ರೀತಿ ಕೆಲಸ ಆಗಿದೆ ಅಂತ ಹೇಳಿಬಿಟ್ಟು. ಓಕೆ, ನಮಗೆ ಎನ್ ಒ ಸಿ ಸುಮ್ಮನೆ ಸಿಗುವುದಿಲ್ಲ. ಸೊ ಯಾವ ಸ್ಟ್ರಕ್ಚರಲ್ ಇಂಜಿನಿಯರ್ ಅನ್ನು ಭೇಟಿ ಮಾಡಿದ್ದಾರೆ, ಯಾರ ಒಪಿನಿಯನ್ ತಗೊಂಡಿದ್ದಾರೆ, ಯಾರನ್ನು ಅಪಾಯಿಂಟ್ ಮಾಡಿದ್ದಾರೆ. ದಿಸ್ ಇಸ್ ಮೈ ಫೋರ್ತ್ ಪಾಯಿಂಟ್. ಸೊ ಐ ಆಮ್ ಡನ್ ವಿತ್ ದ ಮೇನ್, these are the main issues, the main points. We have many things to tell, but we'll stick on to this four points for the time being. Okay, ನನಗೆ ಅನಿಸ್ತದೆ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಹೇಳಿ. ಸೊ ಈ 4 ಪಾಯಿಂಟ್ಗಳನ್ನು ಅವರು ಕ್ಲಾರಿಫೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ದಿ ಫಾರ್ಮೇಷನ್ ಆಫ್ ದಿ ನ್ಯೂ ಕಮಿಟಿ. ದ ನ್ಯೂ ಕಮಿಟಿ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್. ಸೊ ಪ್ರೆಸಿಡೆಂಟ್ಶಿಪ್ಪಿಗೆ ಯಾರನ್ನು ನಾಮಿನೇಟ್ ಮಾಡ್ತೀರಾ? ನಾವು ಟೈಮ್ ಕೊಡ್ತಾ ಇದ್ದೇವೆ ನಿಮ್ಗೆ, ಇಷ್ಟು ಟೈಮ್ ಕೊಟ್ಟೆವು, ನೀವು ಕೊಡಲಿಲ್ಲ. ಸೊ ನೀವು ನಮಗೆ ಡಾಕ್ಯುಮೆಂಟ್ರಿ ಕೊಡಿ ನಮಗೆ. ಹೂ ಆರ್ ದಿ ಕೇರ್ ಟೇಕರ್ಸ್, ವಾಲಂಟಿಯರ್ಸ್ ಯಾರಿದ್ರು ಅವ್ರು ಕೊಡಬೇಕು ಉತ್ತರ ಇದಕ್ಕೆ. ಯಾಕೆ ಹೇಳಬೇಕು? ನೀವಿದ್ದೀರಾ, ದಯಾನಂದ್ ಇದ್ದೀರಿ, ರೊನಾಲ್ಡ್ ಇದ್ದೀರಾ, ಮುಬೀನಾ ಇದ್ದೀರಿ. ಹೌದು, ಮಾತಾಡುವ. ನೀವು ನಮಗೆ, ನಾವೇನು ಹೇಳ್ತಾ ಇದ್ದೇವೆ, ಅಕೌಂಟ್ಸ್ ವಿಷಯದಲ್ಲಿ ಇಷ್ಟು ಟೈಮ್ ನಿಮಗೆ ಕೊಟ್ಟೆವು, 2 ತಿಂಗಳು ಕೊಟ್ಟೆವು, ನೀವು ಏನು ಕೂಡ ಮಾಡಲಿಲ್ಲ. ನೀವೆಂತ ಕೊಟ್ರಿ? ಏನಂತ ಉತ್ತರ ಕೊಡ್ತೀರಾ? ಉತ್ತರ ಕೊಡಿ ನೀವು. ನೋ, give you time. Okay, so now the committee is going to be formed. ಅದು ಅಂದರೆ ಬೇರೆ ಎಲ್ಲ ಕ್ವೆಶನ್ ಉಂಟು, ಅದರೊಟ್ಟಿಗೆ ಬರಲಿ. ಓಕೆ, ಸೊ ದ committee is going to be formed. So the chair, the first president post. So who we are going to nominate? Nomination? No, I think the AGM is called by Sachin. So we will make him president. Sachin. Yes. So we have 2 votes. So we are going to nominate. Yeah. Okay. Yes. Dinah Siraud. Okay. Yes. Sachin. Yes. So proposed by Dinah, seconded by Dr. Prakash Shetty. Any objection to this name? Any objection? Mr. Sachit, please come and take your seat. Yes. How many of you vote
ರೊನಾಲ್ಡ್ ನೋ 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 ನೀವು ನೋ ನೋ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಹಾ, ರೊನಾಲ್ಡಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಹೇಳಿ? ರೊನಾಲ್ಡಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ? ಎಸ್, ಓಕೆ 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 ಓಕೆ. ಎಷ್ಟು ಜನ ರೊನಾಲ್ಡ್ಗೆ? 1 2 ಹಾಂ, ಎಸ್. Praveen, can you check it? How many voted for Ronald? And you just check Sachit too.